ನಮಗೆ ಜಯ ಸಿಕ್ಕೇ ಸಿಗ್ತದೆ. ಇವತ್ತು ಸಿಕ್ಕಿಲ್ಲ ನಾಳೆ ಸಿಕ್ಕೇ ಸಿಗ್ತದೆ. ಕಳ್ಳರು ಇವತ್ತಲ್ಲ ನಾಳೆ ಸಿಗಾಕೊಂತಾರೆ. ಬೈಲ್ ಬಂದೇ ಬರ್ತದೆ. ಜನ ಬುದ್ಧಿವಂತರಿದ್ದಾರೆ, ಪ್ರಜ್ಞಾವಂತಿದ್ದಾರೆ. ಬಿಜೆಪಿಯವರ ದುರಾಡಳಿತಕ್ಕೆ ಒಂದು ಬ್ರೇಕ್ ಹಾಕೋಕ್ಕಿಂತ ನಾವೆಲ್ಲ ಹೋರಾಡ್ತೀವಿ. ನಮಸ್ಕಾರ. ನಾವು ನೆನ್ಮಂಗಲ ವಿಧಾನಸಭಾ ಕ್ಷೇತ್ರದ ಸೋದನಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ಇಂಟಿಗನಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ ಪಂಚಾಯಿತಿಯಿಂದ ಬಂದಿರೋ ಮುಖಂಡರುಗಳು, ನಮ್ಮ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರಾದ ಎನ್ ಶ್ರೀನಿವಾಸಣ್ಣವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಇವತ್ತು ರಾಹುಲ್ ಗಾಂಧಿಯವರ ಫಂಕ್ಷನ್ಗೆ ನಮ್ಮ ನೆನ್ಮಂಗಲ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದೀವಿ. ನಾವು ನನ್ನ ಹೆಸರು CM ಗೌಡ ಅಂದ್ಬಿಟ್ಟು, ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ. ಖಂಡಿತ ಆಯ್ತದೆ ಸರ್. ಸಂವಿಧಾನ ಉಳಿವಿಗಾಗಿ ಖಂಡಿತ ಆಯ್ತದೆ. ಏನು ರಿಸಲ್ಟ್ ಬಂದು 14 ತಿಂಗಳ ನಂತರ ತಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ. ಈಗ ಕಳ್ತನ ಇವತ್ತು ನಡೆದಿರೋ ಹಿಂದೆ ನಡೆದಿದೆ. ಅದು ಲೇಟಾಗಿ ಬೆಳಕಿಗೆ ಬಂದಿದೆ. ಪರಿಶೀಲಿಸಿ ಅದನ್ನೆಲ್ಲಾನು ಕ್ರಮಬದ್ಧವಾಗಿ ಅದು ಸತ್ಯನ ಅಲ್ವಾ ಅಂತ ಅಂದ್ಬಿಟ್ಟು ಕಂಡುಹಿಡಿಯೋಕ್ಕೋಸ್ಕರ ಲೇಟ್ ಆಗಿದೆ. ಸತ್ಯ ಐತೆ. ಈಗ ಸತ್ಯ ಅಂತ ಅವ್ಯವಹಾರ ನಡೆದಿದೆ. ಓಟೊಂದು ಕಾರ್ಡ್ ಸಮೇತ ಸಿಗಾಕೊಂಡದಲ್ಲ, ಸಮೇತ ಸಿಕ್ಕಾಕೊಂಡಿರೋ ದಿವಸ ಅವ್ಯವಹಾರ ಐತೆ. ಯಶಸ್ವಿ ಆಯ್ತದೆ. ಲೇಟಾಗಾದರೂ ಯಶಸ್ವಿ ಆಗುತ್ತೆ. ಎಲ್ಲರೂ ಹೋರಾಟ ಮಾಡಲೇಬೇಕು. ಸಂವಿಧಾನ ಉಳಿವಾಗಿ ಮಾಡಲೇಬೇಕು. ಇದು ಮತದಾನ ಒಂದು ಭಾರತ ಸಂವಿಧಾನದಲ್ಲಿ ಬಹು ಮುಖ್ಯವಾದ ಸ್ಥಾನ ಅದು. ಈಗ ಅವರು BJಪಿಯವರು ಇದನ್ನು ನಿಮ್ಗೆ ಗೊತ್ತಲ್ಲ ಯಾವ ರೀತಿ ಯೂಸ್ ಮಾಡ್ಕೊಂಡು ಈಗ ಸುಳ್ಳು ಹೇಳ್ಕೊಂಡೇ ಬಂದಿರೋದು ಅವ್ರ ಅಧಿಕಾರಕ್ಕೆ. ಹಿಂದೆ 60 ವರ್ಷ ಇತಿಹಾಸ ಇರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ನಮ್ಮ ದೇಶಕ್ಕೆ ಪ್ರಾಣ ತ್ಯಾಗ ಮಾಡಿರೋದು ಯಾರು? BJಪಿಯವ್ರು ಮಾಡೋರಾ? BJಪಿಯವ್ರು ಮಾಡಿರಲ್ಲ, ಕಾಂಗ್ರೆಸ್ ಪಕ್ಷದವ್ರು ಮಾಡಿರೋದು. ಈಗ ಅದು ಉಳಿವಾಗೆ ಹೋರಾಟ ನಡೀತಿದೆ. ನಮ್ಗೆ ಜಯ ಸಿಕ್ಕೇ ಸಿಗ್ತದೆ. ಇವತ್ತು ಸಿಕ್ಕಿಲ್ಲ ನಾಳೆ ಸಿಕ್ಕೇ ಸಿಗ್ತದೆ. ಕಳ್ಳರು ಇವತ್ತಲ್ಲ ನಾಳೆ ಸಿಗಾಕೊಂತಾರೆ. ಬೈಲ್ ಬಂದೇ ಬರ್ತದೆ. ಜನ ಬುದ್ಧಿವಂತರಿದ್ದಾರೆ, ಪ್ರಜ್ಞಾವಂತಿದ್ದಾರೆ. ಇವತ್ತಲ್ಲ ನಾಳೆ BJಪಿಯ ಈ ಸುಳ್ಳು ಆರೋಪಗಳು ಒಂದಲ್ಲ ಒಂದು ದಿವಸ ಗೊತ್ತಾಗ್ತದೆ. ಜನ ಬುದ್ಧಿ ಅವ್ರು ಕಳಿಸ್ತೀವಿ, ಖಂಡಿತ ಕಳಿಸ್ತೀವಿ. ಈಗ ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆ, ರಾಜ್ಯ ಸರ್ಕಾರದ ವಿರುದ್ಧಲ್ಲ. ಈಗ ನಮ್ಮ ಕರ್ನಾಟಕದ ಜನ ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ನಡೀತದೆ. ನಮ್ಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ಇವತ್ತು ಒಂದು ಇಲ್ಲಾಗದೆ, ಬೆಂಗಳೂರಲ್ಲಾಗದೆ, ಪ್ರತಿ ಪಂಚಾಯತಿ ವ್ಯಾಪ್ತಿ, ತಾಲೂಕು ವ್ಯಾಪ್ತಿಯಲ್ಲಿ ಪ್ರತಿಭಟನೆ ನಡೀತದೆ. ಹೋರಾಟ ಮಾಡ್ತೀವಿ. ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ. ಅಧಿಕಾರದ ಆಸೆಗೋಸ್ಕರ ಸುಮಾರು ಒಂದು 3-4 ಚುನಾವಣೆಗಳಲ್ಲಿ ಕಳ್ಳ ಮತದಾನನ ಮಾಡಿಸ್ಕೊಂಡು ಬಂದಿದ್ದಾರೆ. ಅದನ್ನು ಈಗ ನಮ್ಮ ನೇತಾರರಾದ ರಾಹುಲ್ ಗಾಂಧಿಯವರು ಮನಗಂಡು ಅದನ್ನು ಸತ್ಯಾಸತ್ಯವನ್ನು ತಿಳಿದು ಅದನ್ನು ಪ್ರತಿಭಟಿಸಬೇಕು ಅಂತ ಮಾಡ್ತಾ ಇದ್ದಾರೆ. ಇದು BJಪಿಯವರಿಗೆ ಒಂದು ತಕ್ಕ ಪಾಠ ಕಲಿಸೋಕ್ಕೆ ನಮ್ಮ ಕರ್ನಾಟಕದಿಂದಲೇ ಸ್ಟಾರ್ಟ್ ಆಗ್ತಾ ಇದೆ. ಕರ್ನಾಟಕದ ಜನತೆ ಈ ಮತದಾನದ BJಪಿ ಆಡಳಿತ ಏನು ನಡೆಸ್ತಾ ಇದೆ, ಅವರ ಅಧಿಕಾರವನ್ನು ಸ್ವಚ್ಛ ಮತದಾನದಿಂದ ಗೆದ್ದು ಅವರಿಗೆ ಬುದ್ಧಿ ಕಲಿಸಬೇಕು ಅಂದ್ಬಿಟ್ಟು ನಾವೆಲ್ಲನೂ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ನೇತಾರರಾದ ರಾಹುಲ್ ಗಾಂಧಿಯವರು ಅವ್ರ ಕೈ ಬಲಪಡಿಸ್ತಾ ಇದ್ದೀವಿ. ಅದೇ ರೀತಿ ನಾವು ನಮ್ಮ ಪ್ರತಿಭಟನೆಯ ಮುಂದೆ ನಾವು ಈಗ ಏನು ನಮ್ಮ ರಾಜಧಾನಿಯಾದ ಬೆಂಗಳೂರು ಮಟ್ಟದಲ್ಲಿ ನಡೀತಾ ಇದೆ, ಇದನ್ನು ನಾವು ಪಂಚಾಯತ್ವಾರು, ತಾಲೂಕುವಾರು ಹಾಗೂ ಮೂಲೆಯಲ್ಲಿ ಬೂತಲ್ಲೂ ಇದನ್ನೆಲ್ಲ ಸಾರ್ವಜನಿಕ ಮತದಾರರಿಗೆ ಅವರಿಗೆ ಏನು ಇದು ಕಳ್ಳ ಮತದಾನ ನಡೀತಾ ಇದೆ ಅನ್ನೋದನ್ನ ಮನವರಿಕೆ ಮಾಡಿ ಈ ಬಿಜೆಪಿಯವರ ದುರಾಡಳಿತಕ್ಕೆ ಒಂದು ಬ್ರೇಕ್ ಹಾಕೋಕ್ಕಿಂತ ನಾವೆಲ್ಲ ಹೋರಾಡ್ತೀವಿ. ರಾಹುಲ್ ಗಾಂಧಿಯವರ ಕೈ ಬಲಪಡಿಸ್ತೀವಿ.